ಒಂದ್ ಕಡೆ ಸತತ ಮಳೆ ಆಗ್ತಾ ಇದೆ. ಈ ಸತತ ಮಳೆಯಿಂದಾಗಿ ಕುಸಿತಾ ಇದೆ ಹುಲಿಕಲ್ ಘಾಟಿ. ಮತ್ತೆ ಕುಸಿತಕ್ಕೆ ಒಳಗಾದಂತಹ ಹುಲಿಕಲ್ ಘಾಟ್ ರಸ್ತೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಹುಲಿಕಲ್ ಘಾಟ್ ಇದು. ಚಂಡಿಕಾಂಬ ದೇವಾಲಯದ ಬಳಿ ಅಪಾಯಕಾರಿ ರಸ್ತೆ. ಕಡಿದಾದ ತಿರುವಿನ ಬಲಭಾಗಕ್ಕೆ ಕುಸಿದಿರುವಂತಹ ಮಣ್ಣು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಯಾವಾಗ ಕುಸಿದು ಪ್ರಪಾತಕ್ಕೆ ಬೀಳುತ್ತೋ ಗೊತ್ತಿಲ್ಲ. ಬೇರೆ ದೊಡ್ಡ ಘಾಟು. ಸೊ ನಿರಂತರ ಮಳೆ ಆಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಈ ಗುಡ್ಡ ಕುಸಿತ ಮತ್ತೊಂದು ಎಲ್ಲ ಕಾಮನ್ ಆಗಿಬಿಟ್ಟಿದೆ. ಆದರೆ ಒಂದಿಷ್ಟು ವೈಜ್ಞಾನಿಕ ಕಾಮಗಾರಿಗಳನ್ನ ಮಾಡಬೇಕಾಗತ್ತೆ. ಅದಕ್ಕೆ ಮುಂದೆ ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು, ಅದು ಬಹಳ ಇಂಪಾರ್ಟೆಂಟ್ ಆದಂತ ವಿಚಾರ. ಇದನ್ನ ಯಾವ ರೀತಿಯಾಗಿ ನಾವು ಅಭಿವೃದ್ಧಿ ವೈಜ್ಞಾನಿಕವಾಗಿ ಮಾಡಬೇಕು. ಬೇರೆ ಬೇರೆ ದೇಶದಲ್ಲಿದೆ, ದೊಡ್ಡ ದೊಡ್ಡ ಗುಡ್ಡದಲ್ಲಿ ಟ್ರಕ್ ಎಲ್ಲ ಹೋಗುತ್ತೆ. ಅದನ್ನ ಯಾವ ರೀತಿ ಮಾಡಿದ್ರು, ಮಳೆಗಾಲದಲ್ಲಿ ಇದನ್ನ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಅವರು ಮಾಡಿದ್ದಾರೆ, ಅದೆಲ್ಲ ಮಾಡಬೇಕಾಗತ್ತೆ. ಖಾಲಿ ಗುಡ್ಡ ಬಿತ್ತು, ಮಣ್ಣು ಕುಸಿತ ಆಯಿತು, ಪ್ರತಿ ವರ್ಷ ಇದೇ ಆಗ್ತಿರುತ್ತೆ. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ, ಬನ್ನಿ ನೋಡ್ಕೊಂಡು ಬನ್ನಿ. ಮಳೆಗಾಲ ಬಂತೆಂದ್ರೆ ಸಾಕು, ಮಲೆನಾಡಲ್ಲಿ ಪ್ರತಿ ವರ್ಷವೂ ಧರೆ ಕುಸಿತ ಪ್ರಕರಣಗಳು ಹೆಚ್ಚಾಗ್ತಾ ಹೋಗ್ತವೆ. ಅದರಲ್ಲೂ ಪ್ರಮುಖವಾಗಿ ಈ ಘಾಟ್ ಸೆಕ್ಷನ್ ಭಾಗದಲ್ಲಿ ಧರೆ ಕುಸಿತಗಳು ಜಾಸ್ತಿ ಆಗುವಂತದ್ದು. ಅದರಂತೆ ಏನು ಹುಲಿಕಲ್ ಘಾಟ್ ನಲ್ಲಿರುವಂತಹ ಪಿನ್ ಪಾಯಿಂಟ್ ನಲ್ಲಿ ಧರೆ ಕುಸಿದಿದೆ. ನೋಡಬಹುದು ನೀವು, ಮಧ್ಯ ಕರ್ನಾಟಕ ಭಾಗದ ಏನು ಸಂಚಾರ ಕೊಂಡಿಯಾಗಿರುವಂತಹ ಹುಲಿಕಲ್ ಘಾಟ್ ಇದಾಗಿರುವಂತದ್ದು. ಏನು ಆಗುಂಬೆ ಘಾಟ್ ನಲ್ಲಿ ಭಾರಿ ವಾಹನಗಳನ್ನ ಅಲ್ಲಿ ಬಿಡೋದಿಲ್ಲ. ಹಾಗಾಗಿ ಮಧ್ಯ ಕರ್ನಾಟಕ ಭಾಗ, ಶಿವಮೊಗ್ಗ, ತೀರ್ಥಹಳ್ಳಿ ಮತ್ತೆ ಕುಂದಾಪುರ ಭಾಗಕ್ಕೆ ರಸ್ತೆ ಸಂಪರ್ಕವನ್ನ ಕಲ್ಪಿಸುವ ಜೊತೆಗೆ ಪೆಟ್ರೋಲಿಯಂ ಉತ್ಪನ್ನಗಳು ಜೊತೆಗೆ ಭಾರಿ ಸರಕು ಸಾಗಾಣಿಕೆಯನ್ನ ಈ ಹುಲಿಕಲ್ ಘಾಟ್ ಮುಖಾಂತರನೇ ತರುವಂತದ್ದು. ಇದು ಸಂಚಾರಕ್ಕೆ ತುಂಬಾ ಅಗತ್ಯವಾಗಿರುವಂತಹ ಘಾಟ್. ಈ ಘಾಟ್ ನಲ್ಲೇ ಏನು ಪಿನ್ ಪಾಯಿಂಟ್ ಇದೆ, ಅಲ್ಲೇ ಧರೆ ಕುಸಿದಿರುವಂತದ್ದು ನೋಡಬಹುದು. ತಾತ್ಕಾಲಿಕವಾಗಿ ಏನು ಧರೆ ಕುಸಿದೆ ಅಲ್ಲಿ ಟಾರ್ಪಲ್ ಗಳನ್ನ ಹಾಕಿ ಮುಚ್ಚಿ ಮಣ್ಣನ್ನ ಹಾಕಿ ಸರಿ ಮಾಡುವಂತ ಪ್ರಯತ್ನಗಳಾಗಿದೆ. ಆದ್ರೆ ಇದಕ್ಕೆ ಶಾಶ್ವತ ಪರಿಹಾರಗಳು ಇನ್ನೂವರೆಗೂ ದೊರಕಿಲ್ಲ. ಏನು ಅಂದ್ರೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಈ ರೀತಿಯ ಪ್ರಕರಣಗಳು ಮಲೆನಾಡಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಒಂದೆಡೆ ಧರೆ ಕುಸಿತ ಪ್ರಕರಣಗಳು, ಗುಡ್ಡ ಕುಸಿತ ಪ್ರಕರಣಗಳಾದ್ರೆ ಮತ್ತೊಂದೆಡೆ ಏನು ಮಧ್ಯ ಕರ್ನಾಟಕ ಭಾಗದ ಸಂಚಾರದ ಜೀವಕೊಂಡಿ ಅಂತಾನೆ ಇದನ್ನ ಕರಿಬಹುದು. ಹಾಗಾಗಿ ಇದನ್ನ ಕೂಡಲೇ ಸಂಬಂಧಪಟ್ಟಂತ ಇಲಾಖೆಗಳಾಗಿರ್ಬೋದು, ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಕಡೆಗೆ ಗಮನ ಕೊಟ್ಟು ಶಾಶ್ವತವಾಗಿ ಏನು ಧರೆ ಕುಸಿದೇ ಇರೋ ರೀತಿಯಲ್ಲಿ ಏನು ಕ್ರಮವನ್ನ ಕೈಗೊಳ್ಳಬೇಕಿದೆ. ಏನಕ್ಕಂದ್ರೆ ನೋಡಬಹುದು, ಈ ಭಾಗದಲ್ಲಿ ಈಗಾಗಲೇ ಧರೆ ಕುಸಿತಿರೋದ್ರಿಂದ ಅಲ್ಲಿ ಕಲ್ಲುಗಳನ್ನ ಹಾಕಿ ಸಂಚಾರಕ್ಕೆ ಕಿರಿದಾದ ರಸ್ತೆಯನ್ನ ಈಗ ಅನುವು ಮಾಡಿಕೊಟ್ಟಿರುವಂತದ್ದು. ಜೊತೆಗೆ ಇಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಂಡ್ರು ಸಹ ಮುಂದಾಗಬಹುದಾದಂತಹ ಅಪಾಯವನ್ನ ಅಥವಾ ಸಂಭವಿಸಬಹುದಾದಂತಹ ಅಪಾಯವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಇಲಾಖೆಗಳು, ಸಂಬಂಧಪಟ್ಟ ಇಲಾಖೆ, ಜಿಲ್ಲಾಡಳಿತ, ಸರ್ಕಾರಗಳು ಮುಂದಾಗಬೇಕಿದೆ. ಜೊತೆಗೆ ಧರೆ ಕುಸಿತ ಪ್ರಕರಣಗಳನ್ನ ಅಧ್ಯಯನ ಮಾಡಲಿಕ್ಕೆ ಸಮಿತಿಗಳನ್ನ ರಚಿಸೋದು ಸಹ ಸೂಕ್ತವಾಗಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ವಿಮಾನಕ್ಕೆ ರಿಪಬ್ಲಿಕ್. ಒಂದ್ ಕಡೆ ಸತತ ಮಳೆ ಆಗ್ತಾ ಇದೆ. ಈ ಸತತ ಮಳೆಯಿಂದಾಗಿ ಕುಸಿತಾ ಇದೆ ಹುಲಿಕಲ್ ಘಾಟಿ. ಮತ್ತೆ ಕುಸಿತಕ್ಕೆ ಒಳಗಾದಂತಹ ಹುಲಿಕಲ್ ಘಾಟ್ ರಸ್ತೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಹುಲಿಕಲ್ ಘಾಟ್ ಇದು. ಚಂಡಿಕಾಂಬ ದೇವಾಲಯದ ಬಳಿ ಅಪಾಯಕಾರಿ ರಸ್ತೆ. ಕಡಿದಾದ ತಿರುವಿನ ಬಲಭಾಗಕ್ಕೆ ಕುಸಿದಿರುವಂತಹ ಮಣ್ಣು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಯಾವಾಗ ಕುಸಿದು ಪ್ರಪಾತಕ್ಕೆ ಬೀಳುತ್ತೋ ಗೊತ್ತಿಲ್ಲ. ಬೇರೆ ದೊಡ್ಡ ಘಾಟು. ಸೊ ನಿರಂತರ ಮಳೆ ಆಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಈ ಗುಡ್ಡ ಕುಸಿತ ಮತ್ತೊಂದು ಎಲ್ಲ ಕಾಮನ್ ಆಗಿಬಿಟ್ಟಿದೆ. ಆದರೆ ಒಂದಿಷ್ಟು ವೈಜ್ಞಾನಿಕ ಕಾಮಗಾರಿಗಳನ್ನ ಮಾಡಬೇಕಾಗತ್ತೆ. ಅದಕ್ಕೆ ಮುಂದೆ ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು, ಅದು ಬಹಳ ಇಂಪಾರ್ಟೆಂಟ್ ಆದಂತ ವಿಚಾರ. ಇದನ್ನ ಯಾವ ರೀತಿಯಾಗಿ ನಾವು ಅಭಿವೃದ್ಧಿ ವೈಜ್ಞಾನಿಕವಾಗಿ ಮಾಡಬೇಕು. ಬೇರೆ ಬೇರೆ ದೇಶದಲ್ಲಿದೆ, ದೊಡ್ಡ ದೊಡ್ಡ ಗುಡ್ಡದಲ್ಲಿ ಟ್ರಕ್ ಎಲ್ಲ ಹೋಗುತ್ತೆ. ಅದನ್ನ ಯಾವ ರೀತಿ ಮಾಡಿದ್ರು, ಮಳೆಗಾಲದಲ್ಲಿ ಇದನ್ನ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಅವರು ಮಾಡಿದ್ದಾರೆ, ಅದೆಲ್ಲ ಮಾಡಬೇಕಾಗತ್ತೆ. ಖಾಲಿ ಗುಡ್ಡ ಬಿತ್ತು, ಮಣ್ಣು ಕುಸಿತ ಆಯಿತು, ಪ್ರತಿ ವರ್ಷ ಇದೇ ಆಗ್ತಿರುತ್ತೆ. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ, ಬನ್ನಿ ನೋಡ್ಕೊಂಡು ಬನ್ನಿ. ಮಳೆಗಾಲ ಬಂತೆಂದ್ರೆ ಸಾಕು, ಮಲೆನಾಡಲ್ಲಿ ಪ್ರತಿ ವರ್ಷವೂ ಧರೆ ಕುಸಿತ ಪ್ರಕರಣಗಳು ಹೆಚ್ಚಾಗ್ತಾ ಹೋಗ್ತವೆ. ಅದರಲ್ಲೂ ಪ್ರಮುಖವಾಗಿ ಈ ಘಾಟ್ ಸೆಕ್ಷನ್ ಭಾಗದಲ್ಲಿ ಧರೆ ಕುಸಿತಗಳು ಜಾಸ್ತಿ ಆಗುವಂತದ್ದು. ಅದರಂತೆ ಏನು ಹುಲಿಕಲ್ ಘಾಟ್ ನಲ್ಲಿರುವಂತಹ ಪಿನ್ ಪಾಯಿಂಟ್ ನಲ್ಲಿ ಧರೆ ಕುಸಿದಿದೆ. ನೋಡಬಹುದು ನೀವು, ಮಧ್ಯ ಕರ್ನಾಟಕ ಭಾಗದ ಏನು ಸಂಚಾರ ಕೊಂಡಿಯಾಗಿರುವಂತಹ ಹುಲಿಕಲ್ ಘಾಟ್ ಇದಾಗಿರುವಂತದ್ದು. ಏನು ಆಗುಂಬೆ ಘಾಟ್ ನಲ್ಲಿ ಭಾರಿ
ವಾಹನಗಳನ್ನ ಅಲ್ಲಿ ಬಿಡೋದಿಲ್ಲ. ಹಾಗಾಗಿ ಮಧ್ಯ ಕರ್ನಾಟಕ ಭಾಗ ಶಿವಮೊಗ್ಗ, ತೀರ್ಥಹಳ್ಳಿ ಮತ್ತೆ ಕುಂದಾಪುರ ಭಾಗಕ್ಕೆ ರಸ್ತೆ ಸಂಪರ್ಕವನ್ನ ಕಲ್ಪಿಸುವ ಜೊತೆಗೆ ಪೆಟ್ರೋಲಿಯಂ ಉತ್ಪನ್ನಗಳು ಜೊತೆಗೆ ಭಾರಿ ಸರಕು ಸಾಗಾಣಿಕೆಯನ್ನ ಈ ಹುಲಿಕಲ್ ಘಾಟ್ ಮುಖಾಂತರನೇ ತರುವಂತದ್ದು. ಇದು ಸಂಚಾರಕ್ಕೆ ತುಂಬಾ ಅಗತ್ಯವಾಗಿರುವಂತಹ ಘಾಟ್. ಈ ಘಾಟ್ ನಲ್ಲೇ ಏನು ಪಿನ್ ಪಾಯಿಂಟ್ ಇದೆ, ಅಲ್ಲೇ ಧರೆ ಕುಸಿದಿರುವಂತದ್ದು ನೋಡಬಹುದು. ತಾತ್ಕಾಲಿಕವಾಗಿ ಏನು ಧರೆ ಕುಸಿದೆ ಅಲ್ಲಿ ಟಾರ್ಪಲ್ ಗಳನ್ನ ಹಾಕಿ ಮುಚ್ಚಿ ಮಣ್ಣನ್ನ ಹಾಕಿ ಸರಿ ಮಾಡುವಂತ ಪ್ರಯತ್ನಗಳಾಗಿದೆ. ಆದ್ರೆ ಇದಕ್ಕೆ ಶಾಶ್ವತ ಪರಿಹಾರಗಳು ಇನ್ನೂವರೆಗೂ ದೊರಕಿಲ್ಲ. ಏನು ಅಂದ್ರೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಈ ರೀತಿಯ ಪ್ರಕರಣಗಳು ಮಲೆನಾಡಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಒಂದೆಡೆ ಧರೆ ಕುಸಿತ ಪ್ರಕರಣಗಳು, ಗುಡ್ಡ ಕುಸಿತ ಪ್ರಕರಣಗಳಾದ್ರೆ ಮತ್ತೊಂದೆಡೆ ಏನು ಮಧ್ಯ ಕರ್ನಾಟಕ ಭಾಗದ ಸಂಚಾರದ ಜೀವಕೊಂಡಿ ಅಂತಾನೆ ಇದನ್ನ ಕರಿಬಹುದು. ಹಾಗಾಗಿ ಇದನ್ನ ಕೂಡಲೇ ಸಂಬಂಧಪಟ್ಟಂತ ಇಲಾಖೆಗಳಾಗಿರ್ಬೋದು, ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಕಡೆಗೆ ಗಮನ ಕೊಟ್ಟು ಶಾಶ್ವತವಾಗಿ ಏನು ಧರೆ ಕುಸಿದೇ ಇರೋ ರೀತಿಯಲ್ಲಿ ಏನು ಕ್ರಮವನ್ನ ಕೈಗೊಳ್ಳಬೇಕಿದೆ. ಏನಕ್ಕಂದ್ರೆ ನೋಡಬಹುದು ಈ ಭಾಗದಲ್ಲಿ ಈಗಾಗಲೇ ಧರೆ ಕುಸಿತಿರೋದ್ರಿಂದ ಅಲ್ಲಿ ಕಲ್ಲುಗಳನ್ನ ಹಾಕಿ ಸಂಚಾರಕ್ಕೆ ಕಿರಿದಾದ ರಸ್ತೆಯನ್ನ ಈಗ ಅನುವು ಮಾಡಿಕೊಟ್ಟಿರುವಂತದ್ದು. ಜೊತೆಗೆ ಇಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಂಡ್ರು ಸಹ ಮುಂದಾಗಬಹುದಾದಂತಹ ಅಪಾಯವನ್ನ ಅಥವಾ ಸಂಭವಿಸಬಹುದಾದಂತಹ ಅಪಾಯವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಇಲಾಖೆಗಳು, ಸಂಬಂಧಪಟ್ಟ ಇಲಾಖೆ, ಜಿಲ್ಲಾಡಳಿತ, ಸರ್ಕಾರಗಳು ಮುಂದಾಗಬೇಕಿದೆ. ಜೊತೆಗೆ ಧರೆ ಕುಸಿತ ಪ್ರಕರಣಗಳನ್ನ ಅಧ್ಯಯನ ಮಾಡಲಿಕ್ಕೆ ಸಮಿತಿಗಳನ್ನ ರಚಿಸೋದು ಸಹ ಸೂಕ್ತವಾಗಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ್, ರಿಪಬ್ಲಿಕ್ ಕನ್ನಡ. ಒಂದ್ ಕಡೆ ಸತತ ಮಳೆ ಆಗ್ತಾ ಇದೆ. ಈ ಸತತ ಮಳೆಯಿಂದಾಗಿ ಕುಸಿತಾ ಇದೆ ಹುಲಿಕಲ್ ಘಾಟಿ. ಮತ್ತೆ ಕುಸಿತಕ್ಕೆ ಒಳಗಾದಂತಹ ಹುಲಿಕಲ್ ಘಾಟ್ ರಸ್ತೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಹುಲಿಕಲ್ ಘಾಟ್. ಇದು ಚಂಡಿಕಾಂಬ ದೇವಾಲಯದ ಬಳಿ ಅಪಾಯಕಾರಿ ರಸ್ತೆ. ಕಡಿದಾದ ತಿರುವಿನ ಬಲಭಾಗಕ್ಕೆ ಕುಸಿದಿರುವಂತಹ ಮಣ್ಣು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಯಾವಾಗ ಕುಸಿದು ಪ್ರಪಾತಕ್ಕೆ ಬೀಳುತ್ತೋ ಗೊತ್ತಿಲ್ಲ. ಬೇರೆ ದೊಡ್ಡ ಘಾಟು. ನಿರಂತರ ಮಳೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಗುಡ್ಡ ಕುಸಿತ ಮತ್ತೊಂದು ಎಲ್ಲ ಕಾಮನ್ ಆಗಿಬಿಟ್ಟಿದೆ. ಆದರೆ ಒಂದಿಷ್ಟು ವೈಜ್ಞಾನಿಕ ಕಾಮಗಾರಿಗಳನ್ನ ಮಾಡಬೇಕಾಗತ್ತೆ. ಅದಕ್ಕೆ ಮುಂದೆ ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು, ಅದು ಬಹಳ ಇಂಪಾರ್ಟೆಂಟ್ ಆದಂತ ವಿಚಾರ. ಇದನ್ನ ಯಾವ ರೀತಿಯಾಗಿ ನಾವು ಅಭಿವೃದ್ಧಿ ವೈಜ್ಞಾನಿಕವಾಗಿ ಮಾಡಬೇಕು. ಬೇರೆ ಬೇರೆ ದೇಶದಲ್ಲಿದೆ, ದೊಡ್ಡ ದೊಡ್ಡ ಗುಡ್ಡದಲ್ಲಿ ಟ್ರಕ್ ಎಲ್ಲ ಹೋಗುತ್ತೆ. ಅದನ್ನ ಯಾವ ರೀತಿ ಮಾಡಿದ್ರು, ಮಳೆಗಾಲದಲ್ಲಿ ಇದನ್ನ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಅವರು ಮಾಡಿದ್ದಾರೆ, ಅದೆಲ್ಲ ಮಾಡಬೇಕಾಗತ್ತೆ. ಖಾಲಿ ಗುಡ್ಡ ಬಿತ್ತು, ಮಣ್ಣು ಕುಸಿತ ಆಯಿತು, ಪ್ರತಿ ವರ್ಷ ಇದೇ ಆಗ್ತಿರುತ್ತೆ. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ, ಬನ್ನಿ ನೋಡ್ಕೊಂಡು. ಮಳೆಗಾಲ ಬಂತೆಂದ್ರೆ ಸಾಕು, ಮಲೆನಾಡಲ್ಲಿ ಪ್ರತಿ ವರ್ಷವೂ ಧರೆ ಕುಸಿತ ಪ್ರಕರಣಗಳು ಹೆಚ್ಚಾಗ್ತಾ ಹೋಗ್ತವೆ. ಅದರಲ್ಲೂ ಪ್ರಮುಖವಾಗಿ ಈ ಘಾಟ್ ಸೆಕ್ಷನ್ ಭಾಗದಲ್ಲಿ ಧರೆ ಕುಸಿತಗಳು ಜಾಸ್ತಿ ಆಗುವಂತದ್ದು. ಅದರಂತೆ ಏನು ಹುಲಿಕಲ್ ಘಾಟ್ ನಲ್ಲಿರುವಂತಹ ಪಿನ್ ಪಾಯಿಂಟ್ ನಲ್ಲಿ ಧರೆ ಕುಸಿದಿದೆ ನೋಡಬಹುದು ನೀವು. ಮಧ್ಯ ಕರ್ನಾಟಕ ಭಾಗದ ಏನು ಸಂಚಾರ ಕೊಂಡಿಯಾಗಿರುವಂತಹ ಹುಲಿಕಲ್ ಘಾಟ್ ಇದಾಗಿರುವಂತದ್ದು. ಏನು ಆಗುಂಬೆ ಘಾಟ್ ನಲ್ಲಿ ಭಾರಿ ವಾಹನಗಳನ್ನ ಅಲ್ಲಿ ಬಿಡೋದಿಲ್ಲ. ಹಾಗಾಗಿ ಮಧ್ಯ ಕರ್ನಾಟಕ ಭಾಗ ಶಿವಮೊಗ್ಗ, ತೀರ್ಥಹಳ್ಳಿ ಮತ್ತೆ ಕುಂದಾಪುರ ಭಾಗಕ್ಕೆ ರಸ್ತೆ ಸಂಪರ್ಕವನ್ನ ಕಲ್ಪಿಸುವ ಜೊತೆಗೆ ಪೆಟ್ರೋಲಿಯಂ ಉತ್ಪನ್ನಗಳು ಜೊತೆಗೆ ಭಾರಿ ಸರಕು ಸಾಗಾಣಿಕೆಯನ್ನ ಈ ಹುಲಿಕಲ್ ಘಾಟ್ ಮುಖಾಂತರನೇ ತರುವಂತದ್ದು. ಇದು ಸಂಚಾರಕ್ಕೆ ತುಂಬಾ ಅಗತ್ಯವಾಗಿರುವಂತಹ ಘಾಟ್. ಈ ಘಾಟ್ ನಲ್ಲೇ ಏನು ಪಿನ್ ಪಾಯಿಂಟ್ ಇದೆ, ಅಲ್ಲೇ ಧರೆ ಕುಸಿದಿರುವಂತದ್ದು ನೋಡಬಹುದು. ತಾತ್ಕಾಲಿಕವಾಗಿ ಏನು ಧರೆ ಕುಸಿದೆ ಅಲ್ಲಿ ಟಾರ್ಪಲ್ ಗಳನ್ನ ಹಾಕಿ ಮುಚ್ಚಿ ಮಣ್ಣನ್ನ ಹಾಕಿ ಸರಿ ಮಾಡುವಂತ ಪ್ರಯತ್ನಗಳಾಗಿದೆ. ಆದ್ರೆ ಇದಕ್ಕೆ ಶಾಶ್ವತ ಪರಿಹಾರಗಳು ಇನ್ನೂವರೆಗೂ ದೊರಕಿಲ್ಲ. ಏನು ಅಂದ್ರೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಈ ರೀತಿಯ ಪ್ರಕರಣಗಳು ಮಲೆನಾಡಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಒಂದೆಡೆ ಧರೆ ಕುಸಿತ ಪ್ರಕರಣಗಳು, ಗುಡ್ಡ ಕುಸಿತ ಪ್ರಕರಣಗಳಾದ್ರೆ ಮತ್ತೊಂದೆಡೆ ಏನು ಮಧ್ಯ ಕರ್ನಾಟಕ ಭಾಗದ ಸಂಚಾರದ ಜೀವಕೊಂಡಿ ಅಂತಾನೆ ಇದನ್ನ ಕರಿಬಹುದು. ಹಾಗಾಗಿ ಇದನ್ನ ಕೂಡಲೇ ಸಂಬಂಧಪಟ್ಟಂತ ಇಲಾಖೆಗಳಾಗಿರ್ಬೋದು, ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಕಡೆಗೆ ಗಮನ ಕೊಟ್ಟು ಶಾಶ್ವತವಾಗಿ ಏನು ಧರೆ ಕುಸಿದೇ ಇರೋ ರೀತಿಯಲ್ಲಿ ಏನು ಕ್ರಮವನ್ನ ಕೈಗೊಳ್ಳಬೇಕಿದೆ. ಏನಕ್ಕಂದ್ರೆ ನೋಡಬಹುದು ಈ ಭಾಗದಲ್ಲಿ ಈಗಾಗಲೇ ಧರೆ ಕುಸಿತಿರೋದ್ರಿಂದ ಅಲ್ಲಿ ಕಲ್ಲುಗಳನ್ನ ಹಾಕಿ ಸಂಚಾರಕ್ಕೆ ಕಿರಿದಾದ ರಸ್ತೆಯನ್ನ ಈಗ ಅನುವು ಮಾಡಿಕೊಟ್ಟಿರುವಂತದ್ದು. ಜೊತೆಗೆ ಇಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಂಡ್ರು ಸಹ ಮುಂದಾಗಬಹುದಾದಂತಹ ಅಪಾಯವನ್ನ ಅಥವಾ ಸಂಭವಿಸಬಹುದಾದಂತಹ ಅಪಾಯವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಇಲಾಖೆಗಳು, ಸಂಬಂಧಪಟ್ಟ ಇಲಾಖೆ, ಜಿಲ್ಲಾಡಳಿತ, ಸರ್ಕಾರಗಳು ಮುಂದಾಗಬೇಕಿದೆ. ಜೊತೆಗೆ ಧರೆ ಕುಸಿತ ಪ್ರಕರಣಗಳನ್ನ ಅಧ್ಯಯನ ಮಾಡಲಿಕ್ಕೆ ಸಮಿತಿಗಳನ್ನ ರಚಿಸೋದು ಸಹ ಸೂಕ್ತವಾಗಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ್, ರಿಪಬ್ಲಿಕ್